ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಯಾಕೆಲ್ರು ಹೀಗಿದ್ದೀರಾ? ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗಿದ್ಯಾ? ತೊಂದರೆ ಅಂತ ಏನೂ ಇಲ್ಲ. ರುಕ್ಕು ಇನ್ನೂ ಮನೆಗೆ ಬಂದಿಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ. ಅಷ್ಟೇ ಅಲ್ಲ ಸುರಭಿ ಅವರೇ, ಆ ಕೃಷ್ಣನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದುವರೆಗೂ ಅವಳು ಎಷ್ಟೇ ಬ್ಯುಸಿ ಇದ್ರು ನಾನು ಫೋನ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಮೆಸೇಜ್ ಆದರೂ ಹಾಕ್ತಿದ್ಲು. ಈಗ ನೋಡಿದ್ರೆ ಇಷ್ಟೆಲ್ಲ ಜನರು ಪ್ರಯತ್ನ ಪಡ್ತಿದ್ರು, ಯಾರ ಫೋನ್ಗೂ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ಏನ್ ಅರ್ಥ? ಪಾಪ ಅವಳಿಗೆ ಏನ್ ಕೆಲಸ ಇದೆಯೋ ಏನೋ. ಮೋಸ್ಟ್ಲಿ ಅವಳು ಯಾವುದೋ ಮೀಟಿಂಗ್ ಅಲ್ಲಿ ಇರ್ತಾಳೆ ಅನ್ಸುತ್ತೆ. ಅವಳು ತುಂಬಾ ಬೋಲ್ಡ್ ಹುಡುಗಿ ಅಂತ ನಿಮ್ಗೂ ಗೊತ್ತಲ್ವಾ? ಅವಳು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನೀವೇನು ಯೋಚನೆ ಮಾಡ್ಬೇಡಿ, ಬರ್ತಾಳೆ. ಅಲ್ಲ ಸುರಭಿ, ಅಟ್ಲೀಸ್ಟ್ ಕೃಷ್ಣನಾದ್ರೂ ಮಾತಾಡ್ಬೇಕಲ್ವಾ? ಇವಳಿಗೇನೋ 1000 ಕೆಲಸ ಇರತ್ತೆ. ಅವನ ಆಫೀಸ್ ಹೊರಗೆ ಇರ್ತಂತಾನೆ. ಒಂದ್ ಫೋನ್ ಮಾಡಿ ಮಾತಾಡಕ್ಕೇನು? ರೀ 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 ಅನಾಹುತ ಆಗೋಯ್ತು ರೀ, ಎಲ್ಲ ಅನಾಹುತ ಆಗೋಯ್ತು. ಸೂರ್ಯವಂಶದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನಾಗು ಸುಮ್ನೆ ಬಡಬಡಾಯಿಸಿದ್ರೆ ಏನ್ ಅರ್ಥ ಆಗುತ್ತೆ? ಅದೇನು ಅಂತ ಬಿಡಿಸಿ ಹೇಳೆ. ಈಗ ಸೂರ್ಯವಂಶದ ಮಾನ ಮರ್ಯಾದೆ ಹೋಗುವಂತದ್ದು ಏನೇ ಆಗಿದೆ? ಅಯ್ಯೋ ಹೇಳ್ತೀನಿ ರೀ, ಅದೇ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ರುಕ್ಕು ಲೆಟರ್ ಬರ್ದಿಟ್ಟಿದ್ದಾಳೆ, ಕೃಷ್ಣನ್ ಮದ್ವೆ ಆಗ್ತೀನಿ ಅಂತ ಓಡೋಗ್ಬಿಟ್ಟಿದ್ದಾಳೆ. ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಳಿ ಅಂದ್ರೆ ನಾನು ಯಾಕೆ ಇಲ್ದೇ ಇರೋದು ಹೇಳಿ? ತಗೊಳ್ಳಿ, ನೀವೇ ಬೇಕಾದ್ರೆ ಓದಿ. ಅಳಿಯಂದ್ರೆ ಅದೇನು ಅಂತ ಓದಿ ಎಲ್ರಿಗೂ ಅರ್ಥವಾಗುವಾಗ ಹೇಳಿ. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಇಲ್ಲದೆ ಇರೋ ನನಗೆ ನೀವು ಸಾಕಷ್ಟು ಪ್ರೀತಿ ತೋರಿಸಿದ್ದೀರಾ. ನನಗೆ ಯಾವ ಕುಂದು ಕೊರತೆ ಇಲ್ಲದೆ ಇರೋ ಹಾಗೆ ನೀವು ನೋಡ್ಕೊಂಡ್ರಿ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ನಿಮಗೆಲ್ಲ ತಿಳಿದ ಹಾಗೆ ನಾನು ಕೃಷ್ಣನ ಜೊತೆ ಕೆಲಸದ ವಿಚಾರವಾಗಿ ದಿನ ಎಲ್ಲ ಓಡಾಡ್ತಾ ಇದ್ದೆ. ಅಣ್ಣ ಮುಂದಕ್ಕೋದು. ಅವನ ಮುಗ್ಧತೆ, ಅವನ ಹಾವಭಾವ ನನಗೆ ತುಂಬ ಇಷ್ಟ ಆಯಿತು. ಕಡೆಗೆ ನಮ್ಮಿಬ್ಬರಲ್ಲಿ ಗೊತ್ತಾಗದೇ ಇರೋ ಹಾಗೆ ಪ್ರೀತಿ ಶುರುವಾಯಿತು. ಈ ಪ್ರೀತಿ ಈಗ ಸಪ್ತಪದಿ ತುಳಿಯೋ ಹಂತಕ್ಕೆ ಬಂದಿದೆ. ನಮ್ಮ ಪ್ರೀತಿನ ನಿಮ್ಮ ಹತ್ರ ಹೇಳಿಕೊಳ್ಳೋ ಧೈರ್ಯ ನಮಗಿಲ್ಲ. ಒಂದು ವೇಳೆ ಹೇಳಿದ್ರು ನೀವು ಈ ಪ್ರೀತಿನ ಒಪ್ಕೊಂಡು ನಮಗೆ ಮದುವೆ ಮಾಡಿಸ್ತೀರಾ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಕೃಷ್ಣ ಹೇಳ್ದ. ಹಾಗಾಗಿ ನಾವು ನಿಮ್ಮೆಲ್ಲರಿಂದ ದೂರ ಹೋಗಿ ಮದುವೆ ಆಗ್ತಾ ಇದ್ದೀವಿ. ನಾನು ವಿದ್ಯಾವಂತೆ, ಬುದ್ಧಿವಂತೆ. ನಾನೇನೇ ನಿರ್ಧಾರ ಮಾಡಿದ್ರೂ ಸರಿಯಾಗಿ ಮಾಡಿರ್ತೀನಿ. ದಯವಿಟ್ಟು ಹುಡುಕೋ ಪ್ರಯತ್ನ ಮಾಡಬೇಡಿ ಮತ್ತು ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ. ಹಾಗೊಂದು ವೇಳೆ ನೀವು ದುಡುಕಿ ನಿರ್ಧಾರ ತಗೊಂಡ್ರೆ ನಾವು ದುಡುಕಿ ಜೀವ ಕಳ್ಕೊತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಠಮಾರಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಇನ್ನೂ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಹಾಗೆ ನಿಮ್ಮ ಪ್ರೀತಿ ಇರಲಿ. ಧನ್ಯವಾದಗಳು. ಅಯ್ಯೋ ರುಕ್ಕು, ಎಂತ ಕೆಲಸ ಮಾಡ್ಬಿಟ್ಯೆ? ಸದ್ಯ ಅಪ್ಪ ಮನೇಲಿಲ್ಲ. ಈ ವಿಚಾರ ಏನಾದ್ರೂ ಕೇಳಿದಿದ್ರೆ ಅವ್ರು ಎದೆ ಹೊಡ್ಕೊಂಡ್ ಬಿಟ್ಟಿರೋರು. ಇಲ್ಲಮ್ಮ, ಯಾಕೋ ಇದ್ರಲ್ಲಿ ನಂಗೆ ನಂಬಿಕೆ ಬರ್ತಾ ಇಲ್ಲ. ಇದರಲ್ಲಿ ಬೇರೆ ಏನೋ ವಿಷಯ ಇದೆ. ನೀವು ಆತ್ರ ಬಿದ್ದು
ರುಕ್ಮಿಣಿ ಮೇಲೆ ಅಪಾರ್ಥ ಮಾಡ್ಕೋತಾ ಇದ್ದೀರಾ ಅಷ್ಟೇ. ಸೂರ್ಯ, ಆ ಲೆಟ್ರ್ ಕೊಡು.